ನಮಸ್ಕಾರ ಸ್ನೇಹಿತರೆ, ಎರಡನೇ ಸೂಪರ್ ಓವರ್ನಲ್ಲಿ ಪಂದ್ಯ ಗೆಲ್ಲಿಸಿಕೊಟ್ಟ ಬಳಿಕ ರವಿ ಬಿಷ್ಣೋಯ್ ಹೇಳಿದ್ದೇನು? ಪಂದ್ಯ ಗೆದ್ದ ನಂತರ ಭಾವುಕರಾದ ಬಿಷ್ಣೋಯ್. ಅಷ್ಟಕ್ಕೂ ಮೂರನೇ ಟಿ20 ಪಂದ್ಯ ಗೆದ್ದಾದ ನಂತರ ರವಿ ಬಿಷ್ಣೋಯ್ ಹೇಳಿದ್ದೇನು ಗೊತ್ತಾ? ಇದರ ಬಗ್ಗೆನೇ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಹಾಗಾಗಿ ದಯವಿಟ್ಟು ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ ಸ್ನೇಹಿತರೆ. ಅದಕ್ಕಿಂತ ಮುಂಚೆ ನೀವು ಕೂಡ ಟೀಮ್ ಇಂಡಿಯಾದ ಅಭಿಮಾನಿಗಳಾಗಿದ್ರೆ ತಪ್ಪದೆ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ. ಹೌದು ಸ್ನೇಹಿತರೆ, ಬೆಂಗಳೂರಿನ ಎಂ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ನಡೆದ ಭಾರತ ಹಾಗೂ ಅಫ್ಘಾನಿಸ್ತಾನ ನಡುವಿನ ಮೂರನೇ ಹಾಗೂ ಅಂತಿಮ ಟಿ20 ಪಂದ್ಯವನ್ನ ಟೀಮ್ ಇಂಡಿಯಾವು ಭರ್ಜರಿಯಾಗಿ ಎರಡನೇ ಸೂಪರ್ ಓವರ್ನಲ್ಲಿ 10 ರನ್ಗಳಿಂದ ಗೆದ್ದುಕೊಳ್ಳುವ ಮೂಲಕ ಸರಣಿಯನ್ನ ಕ್ಲೀನ್ ಸ್ವೀಪ್ ಮಾಡಿದೆ. ಬಹಳ ರೋಚಕತೆಯಿಂದ ಕೂಡಿದ ಈ ಒಂದು ಪಂದ್ಯದಲ್ಲಿ ಮೊದಲು ಬ್ಯಾಟಿಂಗ್ ಮಾಡಿದ ಭಾರತ ಅಫ್ಘಾನ್ ತಂಡಕ್ಕೆ 213 ರನ್ಗಳ ಟಾರ್ಗೆಟ್ ನೀಡಿತ್ತು. ಉತ್ತರವಾಗಿ ಅಫ್ಘಾನ್ ತಂಡವು ಕೂಡ ಮೊದಲ ಇನ್ನಿಂಗ್ಸ್ನಲ್ಲಿ 20 ಓವರ್ಗಳಲ್ಲಿ 6 ವಿಕೆಟ್ ನಷ್ಟಕ್ಕೆ 212 ರನ್ ಗಳಿಸಿತು. ಹೀಗಾಗಿ ಪಂದ್ಯ ಟೈ ಆಯಿತು. ಮೊದಲ ಸೂಪರ್ ಓವರ್ನಲ್ಲಿ ಮೊದಲು ಬ್ಯಾಟಿಂಗ್ ಮಾಡಿದ ಅಫ್ಘಾನಿಸ್ತಾನ 6 ಎಸೆತಗಳಲ್ಲಿ 16 ರನ್ ಕಲೆ ಹಾಕಿತು. ಇನ್ನು ಗುರಿಯನ್ನ ಬೆನ್ನಟ್ಟಿದ ಭಾರತ ತಂಡ ಕೂಡ 6 ಎಸೆತಗಳಲ್ಲಿ 16 ರನ್ ಕಲೆ ಹಾಕಿತು. ಹೀಗಾಗಿ ಪಂದ್ಯ ಎರಡನೇ ಬಾರಿಯೂ ಟೈ ಆಯಿತು. ಆದ್ದರಿಂದ ಮತ್ತೊಮ್ಮೆ ಪಂದ್ಯವು ಸೂಪರ್ ಓವರ್ಗೆ ಸಾಗಿತು. ಈ ವೇಳೆ ಮೊದಲು ಬ್ಯಾಟಿಂಗ್ ಮಾಡಿದ ಭಾರತೀಯ ಕ್ರಿಕೆಟ್ ತಂಡವು ಮೊದಲ 5 ಎಸೆತಗಳಲ್ಲಿ 2 ವಿಕೆಟ್ ಕಳೆದುಕೊಂಡು 11 ರನ್ಗಳನ್ನ ಕಲೆ ಹಾಕಿತು. ಈ ಮೂಲಕ ಅಫ್ಘಾನ್ ತಂಡಕ್ಕೆ 6 ಎಸೆತಗಳಲ್ಲಿ 12 ರನ್ಗಳನ್ನ ಬಾರಿಸಲು ಟಾರ್ಗೆಟ್ ನೀಡಿದ್ದರು. ಇತ್ತ ಟೀಮ್ ಇಂಡಿಯಾ ತಂಡದ ಪರ ಬೌಲಿಂಗ್ ನಲ್ಲಿ ರವಿ ಬಿಷ್ಣೋಯ್ ರವರು ಎರಡನೇ ಸೂಪರ್ ಓವರ್ ನಲ್ಲಿ ಕಣಕ್ಕಿಳಿದರು. ಆದರೆ ಬಿಷ್ಣೋಯ್ ರವರು ಒಂದೇ ಒಂದು ರನ್ ನೀಡಿ ಪ್ರಮುಖ 2 ವಿಕೆಟ್ ಗಳನ್ನ ಕಳೆದುಕೊಳ್ಳುವ ಮೂಲಕ ಸೂಪರ್ ಓವರ್ ನಲ್ಲಿ ಅಫ್ಘಾನ್ ತಂಡವನ್ನ ಆಲ್ಔಟ್ ಮಾಡಿದರು. ಇದರೊಂದಿಗೆ ಟೀಮ್ ಇಂಡಿಯಾವು ಎರಡನೇ ಸೂಪರ್ ಓವರ್ ನಲ್ಲಿ 10 ರನ್ಗಳಿಂದ ಭರ್ಜರಿಯಾದ ಗೆಲುವನ್ನು ದಾಖಲಿಸಿತು. ಇನ್ನು ಎರಡನೇ ಸೂಪರ್ ಓವರ್ ನಲ್ಲಿ ತಂಡಕ್ಕೆ ಜಯವನ್ನ ತಂದುಕೊಟ್ಟ ರವಿ ಬಿಷ್ಣೋಯ್ ರವರು ಪಂದ್ಯ ಮುಕ್ತಾಯದ ಬಳಿಕ ಹೀಗೆ ಹೇಳಿದ್ದಾರೆ. ಸ್ನೇಹಿತರೆ, ಬೆಂಗಳೂರಿನಲ್ಲಿ ನಡೆದ ಮೂರನೇ ಟಿ20 ಪಂದ್ಯವು ಕ್ರೂಷಿಯಲ್ ಪಂದ್ಯವಾಗಿತ್ತು. ಯಾವ ಹಂತದಲ್ಲಿ ಏನು ಬೇಕಾದರೂ ಸಂಭವಿಸಬಹುದಾಗಿತ್ತು. ಪಂದ್ಯವು ಒಂದು ಸಮಯದಲ್ಲಿ ಆ ಕಡೆ ವಾಲಿದರೆ ಮತ್ತೊಂದು ಸಮಯದಲ್ಲಿ ಈ ಕಡೆ ವಾಲುತ್ತಿತ್ತು. ಆದರೂ ರೋಹಿತ್ ಶರ್ಮಾ ರವರು ಇಂದಿನ ಟಿ20 ಪಂದ್ಯದಲ್ಲಿ ಅಮೋಘ ಆಟವನ್ನ ಆಡಿದರು. ಈ ಮೂಲಕ ಟಿ20 ವಿಶ್ವಕಪ್ಗೂ ಮುನ್ನ ನಡೆದ ಕೊನೆಯ ಟಿ20 ಪಂದ್ಯದಲ್ಲಿ ರೋಹಿತ್ ರವರು ಫಾರ್ಮ್ಗೆ ಮರಳಿದರು. ಇನ್ನು ಎರಡನೇ ಸೂಪರ್ ಓವರ್ ನಲ್ಲಿ ರೋಹಿತ್ ರವರು ನನಗೆ ಬೌಲಿಂಗ್ ಮಾಡಲು ಹೇಳಿದರು. ತಕ್ಷಣವೇ ನನಗೆ ಗಾಬರಿ ಆಯಿತು. ಏಕೆಂದರೆ ಸೂಪರ್ ಓವರ್ ನಂತಹ ಹೈ ಪ್ರೆಷರ್ ಗೇಮ್ ನಲ್ಲಿ ನಾನು ಬೌಲಿಂಗ್ ಹೇಗೆ ಮಾಡುವುದು ಎಂದು ನನಗೆ ಅಷ್ಟೊಂದು ಗೊತ್ತಿರಲಿಲ್ಲ. ಆದರೆ ರೋಹಿತ್ ರವರು ನನ್ನ ಬಳಿ ಬಂದು ನೀನು ಚೆನ್ನಾಗಿ ಬೌಲಿಂಗ್ ಮಾಡುತ್ತೀಯಾ ಎಂದು ನನಗೆ ಗೊತ್ತು, ಅದರಿಂದಲೇ ನಾನು ನಿನಗೆ ಬಾಲ್ ಕೊಟ್ಟಿದ್ದೇನೆ. ಈ ಪಂದ್ಯವನ್ನ ಗೆಲ್ಲಿಸಿಕೊಡುವ ಜವಾಬ್ದಾರಿ ನಿನ್ನ ಮೇಲಿದೆ ಎಂದು ಹೇಳಿದರು. ಅಲ್ಲದೆ ನಾನು ನನ್ನ ಲೈನ್ ಅಂಡ್ ಲೆಂತ್ ಮೇಲೆ ಹೆಚ್ಚು ಫೋಕಸ್ ಮಾಡಿ ತಂಡಕ್ಕೆ ಗೆಲುವು ತಂದು ಕೊಟ್ಟಿರುವುದು ನನಗೆ ತುಂಬಾ ಖುಷಿ ಮತ್ತು ಜೊತೆಗೆ ಭಾವುಕರಾಗುವಂತೆ ಮಾಡಿದೆ ಎಂದು ರವಿ ಬಿಷ್ಣೋಯ್ ರವರು ಹೇಳಿದ್ದಾರೆ. ಸ್ನೇಹಿತರೆ, ನೋಡಿದ್ರಲ್ಲ ಬಂಧುಗಳೇ, ಮೂರನೇ ಟಿ20 ಪಂದ್ಯ ಗೆದ್ದಾದ ನಂತರ ರವಿ ಬಿಷ್ಣೋಯ್ ಹೇಳಿದ್ದೇನು ಅಂತ ತಿಳಿಸಿಕೊಡುವ ನಮ್ಮ ಈ ಪ್ರಯತ್ನ ನಿಮ್ಗೆ ಇಷ್ಟವಾಗಿದ್ದಲ್ಲಿ ತಪ್ಪದೆ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ. ವಿಡಿಯೋವನ್ನ ಇಲ್ಲಿವರೆಗೂ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ, ಧನ್ಯವಾದಗಳು ಸ್ನೇಹಿತರೆ.